ಈ 3 ಕೆಲಸ ಮಾಡಿದ ಮೇಲೆ ಪುರುಷರು ಸ್ನಾನ ಮಾಡಲೇಬೇಕು, ಇಲ್ಲವಾದರೆ ದಟ್ಟ ದರಿದ್ರ ಬರುತ್ತೆ. ಹಲವು ಜನರು ಹಿರಿಯರ ನೀತಿಯನ್ನು ಅನುಸರಿಸುತ್ತಾರೆ. ಜೀವನ ಶಿಸ್ತುಬದ್ಧವಾಗಿರಲು ಪುರಾಣಗಳ ಪ್ರಕಾರ ಅನುಕೂಲಕರವಾಗಿದೆ. ಪುರುಷ ಈ 3 ಕೆಲಸ ಮಾಡಿದ ಕೂಡಲೇ ಸ್ನಾನ ಮಾಡಬೇಕಂತೆ, ಇಲ್ಲವಾದರೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಗೊತ್ತಾ? ನಮ್ಮ ಹಿರಿಯರು ಹೇಳಿದ ಕೆಲವು ವಿಷಯಗಳನ್ನು ಇನ್ನೂ ಅನೇಕ ಜನರು ಅನುಸರಿಸುತ್ತಾರೆ. ಮಾನವ ಜೀವನಕ್ಕೆ ಸಂಬಂಧಿಸಿದ ಹಲವು ವಿಷಯಗಳ ಬಗ್ಗೆ ಮಾತನಾಡಿದ ಹಿರಿಯರು ಕೆಲವು ವಿಷಯಗಳಲ್ಲಿ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಿದರು. ಈ ನಿಯಮಗಳನ್ನು ಪಾಲಿಸದೆ ನೀವು ನಿಮ್ಮ ಇಚ್ಛೆಯಂತೆ ವರ್ತಿಸಿದರೆ ನಿಮಗೆ ಮಾತ್ರವಲ್ಲದೆ ನಿಮ್ಮ ಸುತ್ತಮುತ್ತಲಿನವರಿಗೂ ಗಂಭೀರ ಸಮಸ್ಯೆಗಳು ಅಥವಾ ಅಪಾಯ ಎದುರಾಗಬಹುದು. ಆದ್ದರಿಂದ ಕೌಟುಂಬಿಕ ಸಂತೋಷವನ್ನು ಬಯಸುವವರು ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಮನೆಗೂ ಒಳ್ಳೆಯದಾಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಮನಸ್ಸು ಸಂತೋಷದಿಂದಿರಲು ಹಣ ಮತ್ತು ಆಹಾರ ಮಾತ್ರವಲ್ಲ, ವೈಯಕ್ತಿಕ ನೈರ್ಮಲ್ಯವೂ ಅತ್ಯಗತ್ಯ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ನಾವು ಆರೋಗ್ಯವಾಗಿರುವುದರಿಂದ ವ್ಯಕ್ತಿಯು ತನ್ನನ್ನು ಮಾತ್ರವಲ್ಲದೆ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧವಾಗಿರಿಸಲು ಸಾಧ್ಯವಾಗುತ್ತದೆ. ವೈಯಕ್ತಿಕ ಶುದ್ಧತೆಯ ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಈ ನಿಯಮಗಳ ಭಾಗವಾಗಿ 3 ಕೆಲಸಗಳನ್ನು ಮಾಡಿದ ನಂತರ ಖಂಡಿತವಾಗಿಯೂ ಸ್ನಾನ ಮಾಡಲೇಬೇಕೆಂದು ನಮ್ಮ ಹಿರಿಯರು ಹೇಳಿದ್ದಾರೆ. ನೀವು ಸ್ಮಶಾನಕ್ಕೆ ಹೋದ ನಂತರ ಮನೆಗೆ ಬಂದ ಕೂಡಲೇ ಸ್ನಾನ ಮಾಡಬೇಕು. ಏಕೆಂದರೆ ಈ ಸಮಯದಲ್ಲಿ ದೇಹವು ಅಶುದ್ಧವಾಗುತ್ತದೆ. ಮೃತ ದೇಹದ ಮೇಲೆ ಹಲವು ರೀತಿಯ ಕೀಟಗಳು ಇರುತ್ತವೆ. ಇವು ದೇಹವನ್ನು ಪ್ರವೇಶಿಸದಂತೆ ತಡೆಯಲು ಮನೆ ಪ್ರವೇಶಿಸುವ ಮೊದಲು ಹತ್ತಿರದ ನದಿಯಿಂದ ಅಥವಾ ಮನೆಯಲ್ಲಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಕು. ಕ್ಷೌರದ ನಂತರ ಪುರುಷರು ಸ್ನಾನ ಮಾಡಬೇಕು. ಕ್ಷೌರದ ಸಮಯದಲ್ಲಿ ದೇಹದ ಮೇಲೆ ಬೀಳುವ ಕೂದಲನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಸ್ನಾನ ಅಗತ್ಯವಾಗಿದೆ. ಇವುಗಳನ್ನು ಮನೆಯೊಳಗೆ ತಂದರೆ ಇತರರಿಗೆ ಹಾನಿಯಾಗುವ ಅಪಾಯವಿದೆ. ಇತ್ತೀಚಿನ ದಿನಗಳಲ್ಲಿ ಬಾಡಿ ಮಸಾಜ್ ಅಥವಾ ಎಣ್ಣೆ ಮಸಾಜ್ ಮಾಡಿಸುವವರು ಕೂಡ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬೇಕು. ಮನೆಯ ಒಳಗೆ ಪ್ರವೇಶಿಸುವ ಮುಂಚೆ ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಗೋಮೂತ್ರವನ್ನು ಬೆರೆಸಿ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಮನೆಯೊಳಗೆ ಬಂದು ಸ್ನಾನ ಮಾಡಬೇಕು. ಎಣ್ಣೆಯಿಂದಾಗಿ ದೇಹದ ಮೇಲೆ ಸೂಕ್ಷ್ಮಜೀವಿಗಳು ಮನೆಯೊಳಗೆ ಪ್ರವೇಶಿಸುವುದನ್ನು ತಡೆಯಲು ಈ ಮುನ್ನೆಚ್ಚರಿಕೆ ಅಗತ್ಯ. ನಮ್ಮ ಹಿರಿಯರು ವಿವರಿಸಿದ ನಿಯಮಗಳು ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದಲ್ಲದೆ ಕುಟುಂಬ ಮತ್ತು ಸಮಾಜಕ್ಕೂ ಪ್ರಯೋಜನವನ್ನು ನೀಡುತ್ತವೆ. ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ಕೆಲವು ನಿಯಮಗಳನ್ನು ಪಾಲಿಸಬೇಕು ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ದಹನ, ಕ್ಷೌರ ಮತ್ತು ದೇಹದ ಮಸಾಜ್ ನಂತರ ಸ್ನಾನ ಮಾಡುವುದು ಸೂಕ್ತ. ನೀವು ನಿಮ್ಮ ಹಾಗೂ ಮನೆಯವರ ಆರೋಗ್ಯಕ್ಕೂ ಒಳ್ಳೆಯದು ಎಂದಿದ್ದಾರೆ. ಇಂತಹ ತಪ್ಪು ಮಾಡಿದರೆ ಮನೆಗೆ ದರಿದ್ರ ಆವರಿಸುತ್ತೆ ಎಂದು ಹಿರಿಯರು ತಿಳಿಸಿದ್ದಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.